ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿ ದರ್ಶನ್ ಕಣ್ಣೀರು ಹಾಕಿದ್ದಾರೆ. ಈ ಬಾರಿ ಜೈಲಿನಲ್ಲಿ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಅಂತ ಹೈರಾಣಾಗಿದ್ದಾರೆ ದರ್ಶನ್. ಕಣ್ಣೀರು ಹಾಕ್ತಾ ನ್ಯಾಯಾಧೀಶರ ಎದುರು ನನಗೆ ಸ್ವಲ್ಪ ವಿಷ ಕೊಡಿ ಅಂತ ಆರೋಪಿ ದರ್ಶನ್ ಮನವಿ ಮಾಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ಗೆ ದರ್ಶನ್ ಮನವಿ ಮಾಡಿರೋದು. ಜೈಲಿನಲ್ಲಿ ನಾನು ಬೆಳಕನ್ನೇ ನೋಡಿಲ್ಲ, ದಯಮಾಡಿ ನನಗೆ ವಿಷ ಕೊಡಿ, ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ವಿಷ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಿಸಿಲು ನೋಡಿ ತಿಂಗಳಾಗಿದೆ, ಕೈಯೆಲ್ಲ ಫಂಗಸ್ ಆಗಿದೆ. ಜೈಲಿನಲ್ಲಿ ನಾನು ಏನೇ ಕೇಳಿದ್ರು ಕೂಡ ಅಧಿಕಾರಿಗಳು ಕೊಡ್ತಾ ಇಲ್ಲ, ನನಗೆ ಸ್ವಲ್ಪ ವಿಷ ಕೊಡಿ ಅಂತ ಕೋರ್ಟ್ನಿಂದಲೇ ನ್ಯಾಯಾಧೀಶರ ಎದುರು ದರ್ಶನ್ ಕೇಳಿರುವಂಥದ್ದು, ಮನವಿ ಮಾಡಿದ್ದಾರೆ. ನೀವು ಹೇಳಿದಂತೆ ಆದೇಶ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನನಗೆ ಒಬ್ಬನಿಗೆ ಮಾತ್ರ ವಿಷ ಕೊಡಿ, ಬೇರೆಯವ್ರಿಗೆ ಬೇಡ ಅಂತ ದರ್ಶನ್ ನ್ಯಾಯಾಧೀಶರ ಎದುರು ಮನವಿ ಮಾಡಿರೋದು. ಏನೇ ಕೇಳಿದ್ರು ಕೂಡ ಅಧಿಕಾರಿಗಳು ನನಗೆ ಕೊಡ್ತಾ ಇಲ್ಲ, ಕೋರ್ಟ್ ಆದೇಶ ತನ್ನಿ ಆಮೇಲೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಜೈಲಿನಲ್ಲಿ ನನಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ, ನನಗೆ ಬದುಕೋದಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ವಿಷ ಕೊಟ್ಟುಬಿಡಿ ಅಂತ ದರ್ಶನ್ ನ್ಯಾಯಾಧೀಶರ ಎದುರು ಮನವಿ ಮಾಡಿರೋದು. ಜೈಲಿನಲ್ಲಿ ನನ್ನ ಬಟ್ಟೆಗಳು ವಾಸನೆ ಬರ್ತಾ ಇವೆ, ನೀವು ಹೇಳಿದಂತೆ ಆದೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಹೇಳಿದ್ರಂತೆ. ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ಅರ್ಜಿಯ ಆದೇಶ ಮಾಡ್ತೀನಿ ಅಂತ ನ್ಯಾಯಾಧೀಶರು ಹೇಳಿದ್ರು. ಅದಕ್ಕೆ ಸರಿ ಸರ್ ಅಂತ ದರ್ಶನ್ ಕೂಡ ರಿಪ್ಲೈ ಮಾಡಿದ್ರಂತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ದರ್ಶನ್ಗೆ ಈಗ ಈ ಬಾರಿ ವಿಶೇಷವಾಗಿ ಈ ಬಾರಿ ಜೈಲಿನಲ್ಲಿ ಯಾವುದೇ ರೀತಿಯ ಸವಲತ್ತುಗಳು ಸಿಗ್ತಾ ಇಲ್ಲ ಅನ್ನೋದು ಅವರು ನ್ಯಾಯಾಧೀಶರ ಎದುರು ಮಾಡಿದಂತಹ ಮನವಿಯಿಂದಲೇ ಗೊತ್ತಾಗ್ತಾ ಇದೆ. ಸೊ ವಿಷ ಕೊಟ್ಟು ಬಿಡಿ ಅನ್ನುವಂತಹ ಮನಸ್ಥಿತಿಗೆ ಬಂದಿದ್ದಾರಂದ್ರೆ ಎಷ್ಟು ಹೈರಾಣಾಗಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಖಂಡಿತ ವೀಣಾ, ಅಂದರೆ ಇವತ್ತು 64ನೇ ಸೆಷನ್ಸ್ ಕೋರ್ಟ್ ಮುಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳು ಹಾಜರಾಗಬೇಕಿತ್ತು. ಹಾಗಾಗಿ ಹೊರಗಡೆ ಜಾಮೀನಿನ ಮೇಲಿರುವಂತಹ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾದರೆ ಜೈಲಿನಲ್ಲಿದ್ದಂತಹ 7 ಜನ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳ ಹಾಜರಾತಿಯನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದರಲ್ಲಿ ಅಕ್ಯೂಸ್ ನಂಬರ್ 13 ಹೊರತುಪಡಿಸಿ ಇನ್ನು ಎಲ್ಲರೂ ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ರು, ಕೆಲವರು ಫಿಸಿಕಲಿ, ಕೆಲವರು VC ಮೂಲಕ. ಸೊ ಅದಾದ ನಂತರ 19ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿಕೆ ಆಗುತ್ತೆ. ಚಾರ್ಜ್ ಫ್ರೇಮ್ ಬಗ್ಗೆ ಒಂದಷ್ಟು ಚರ್ಚೆಗಳಾಗುತ್ತೆ. ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಳ್ತೀವಿ ಅಂತ ಕೆಲ ವಕೀಲರುಗಳು ಅಂದ್ರೆ ಮನವಿಯನ್ನು ಮಾಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಏನ್ ಕೇಸ್ ಮುಗಿತು, VCಯಲ್ಲಿದ್ದಂತ ಆರೋಪಿಗಳು ಸೈಡಿಗೆ ಅಂದ್ರೆ ಇನ್ನೇನು ಅವ್ರವ್ರ ಬ್ಯಾರಕಿಗೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಏಕಾಏಕಿ ದರ್ಶನ್ ಮುಂದೆ ಬಂದವರು ಒಬ್ಬರೇ ಅಂದ್ರೆ ನ್ಯಾಯಾಧೀಶರ ಜೊತೆಗೆ ಮಾತಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ನನಗೆ ಒಂದು ಸ್ವಲ್ಪ ವಿಷವನ್ನ ಕೊಟ್ಟು ಬಿಡಿ, ವಿಷವನ್ನ ಕೊಡಿ ಅಂತೇಳಿ ನ್ಯಾಯಾಧೀಶರೇ ಆದೇಶವನ್ನ ಮಾಡಿ ಕೋರ್ಟೇ ಆದೇಶವನ್ನ ಮಾಡಬೇಕು ಅನ್ನುವಂತ ಮನವಿಯನ್ನ ಕೂಡ ಮಾಡ್ತಾರೆ. ಯಾಕೆಂದ್ರೆ ನನಗೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ನಾನು ಸೂರ್ಯನ ಬೆಳಕನ್ನ ನೋಡಿ ಅಂದ್ರೆ 14 ತಾರೀಕಿൽ ಬಂದವನು ಅಲ್ಲಿಯವರೆಗೂ ಕೂಡ ಸೂರ್ಯನ ಬೆಳಕನ್ನೇ ನೋಡಿಲ್ಲ, ಫಂಗಸ್ ಆಗಿದೆ, ಸ್ಮೆಲ್ ಆಗಿದೆ, ಇಲ್ಲಿ ನನಗೆ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೈಲಧಿಕಾರಿಗಳಿಗೆ ಏನೇ ಕೇಳಿದ್ರು ಕೂಡ ನೀವು ಕೋರ್ಟ್ನಿಂದ ಆದೇಶವನ್ನ ತನ್ನಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ಕೋರ್ಟ್ನಿಂದನೇ ವಿಷವನ್ನ ಕೊಟ್ಬಿಡಿ ಅನ್ನುವಂಥ ವಿಷವನ್ನ ಕೊಡಿ ಅಂತೇಳಿ ಕೋರ್ಟೇ ಆದೇಶವನ್ನು ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡ್ತಾರೆ. ಅದರ ಜೊತೆಗೆ ನನ್ನ ಒಬ್ಬನಿಗೆ ಮಾತ್ರ ಕೊಡಿ, ಬೇರೆಯವರಿಗೆ ಬೇಡ ಅನ್ನುವಂಥ ರೀತಿ ಅಂದ್ರೆ ಮನವಿಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಆಗೆಲ್ಲ ಆರೋಪಿಗಳು ಕೇಳುವಂಥ ಮನವಿಗಳಿಗೆ ಪುರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನ್ಯಾಯಾಲಯದ ಮುಂದೆ ಯಾವ ಅರ್ಜಿಗಳು ಬಾಕಿ ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಪರ್ ಆದಂಥ ಆರ್ಡರ್ನ ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಅಂದ್ರೆ ಮುಂದುವರೆದಂತೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಮಾತಾಡಬೇಡಿ, ಆದೇಶವನ್ನು ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಹೇಳಿದಂತ ಸಂದರ್ಭದಲ್ಲಿ ದರ್ಶನ್ ಅಲ್ಲಿಂದ ವಿಡಿಯೋ ಕಾನ್ಫರೆನ್ಸ್ ನ ಸ್ಕ್ರೀನ್ ಇಂದ ಡಿಸಿಪಿಯರ್ ಆಗ್ತಾರೆ. ಸೊ ಇದನ್ನ ನೋಡ್ತಾ ಹೋದ್ರೆ ವೀಣಾ, ಅಂದ್ರೆ ದರ್ಶನ್ ಈ ಬಾರಿ ಅಂದ್ರೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ರದ್ದು ಮಾಡಿದ ನಂತರ
ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಎರಡು ವಿಚಾರಗಳಿರುವಂತದ್ದು ಅಂದ್ರೆ ಹೊರ ಜಗತ್ತಿಗೆ ದರ್ಶನ್ ಎಷ್ಟರ ಮಟ್ಟಿಗಿನ ಕಷ್ಟವನ್ನು ಅನುಭವಿಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ಬೇಕು. ಎರಡನೇದಾಗಿ ಇವತ್ತು ಮಧ್ಯಾಹ್ನ ಕೋರ್ಟ್ ಆದೇಶ ಮಾಡುವಂತಂದ್ರೆ ಆಚೆಗೆ ದಿಂಬು ಸೇರಿದಂತೆ ಒಂದಿಷ್ಟು ಕನಿಷ್ಠ ಸೌಲಭ್ಯಗಳನ್ನ ಜೈಲ್ ಮ್ಯಾನ್ಯಲ್ ಇರುವಂತಹ ಕನಿಷ್ಠ ಸೌಲಭ್ಯಗಳು ಮತ್ತು ಸ್ವಂತ ಖರ್ಚಲ್ಲಿ ಒಂದಷ್ಟು ಇಟ್ಕೊಳ್ಳಿಕ್ಕೆ ಏನು ಅವಕಾಶಗಳಿದೆ ಆ ಸೌಲಭ್ಯಗಳನ್ನ ಕೊಡಿ ಅಂತೇಳಿ ಅಧ್ಯಯನ ಸಲ್ಲಿಸಿದ್ದಾರೆ. ಅದರ ಮೇಲಿನ ಆದೇಶದ ಮೇಲೆ ಒಂದು ಪರಿಣಾಮ ಆಗಬಹುದು ಅಥವಾ ತಾನೇ ತನ್ನ ಪರಿಸ್ಥಿತಿಯನ್ನ ನ್ಯಾಯಾಧೀಶರಿಗೆ ಹೇಳ್ಕೊಂಡಿದ್ದೆ ಆದಲ್ಲಿ ಅದರಿಂದ ಏನಾದ್ರೂ ಉಪಯೋಗ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಮನವಿಯನ್ನ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಈ ಬಾರಿ ಅಂದ್ರೆ ಕಳೆದ ತಿಂಗಳ 14ನೇ ತಾರೀಕು ಪರತ್ನಗರ ಜೈಲಿಗೆ ಹೋದ ನಂತರ ದರ್ಶನ್ಗೆ ಯಾವುದೇ ರೀತಿಯಾದ ವಿಶೇಷ ಸವಲತ್ತು, ರಾಜಾತಿಥ್ಯ ದೂರದ ಮಾತು, ಬೇರೆ ಅಂದ್ರೆ ಸಹ ಕೈದಿಗಳೇನಿದ್ದಾರೆ ಅಂಡರ್ ಟ್ರಯಲ್ ಪ್ರಿಸನರ್ ಆಗ್ಲಿ ಅದು ಕನ್ವಿಕ್ಟೆಡ್ ಪ್ರಿಸನರ್ ಆಗ್ಲಿ ಅವರಿಗೆ ಸಿಗುವಂತ ಸಾಮಾನ್ಯ ಸೌಲಭ್ಯಗಳೇ ಆತನಿಗೆ ಸಿಗ್ತಾ ಇರುವಂತದ್ದು. ಮತ್ತೆ ಒಂದು ಸಾಲಿಟರಿ ಕನ್ಫೈನ್ಮೆಂಟ್ ಅಂತಾರೆ ಅಂದ್ರೆ ಒಬ್ಬ ಆರೋಪಿಯನ್ನ ಪ್ರತ್ಯೇಕವಾಗಿ ಒಂದು ರೂಮ್ ನಲ್ಲಿ ಇಡುವಂತದ್ದು, ಆತನ ಜೊತೆ ಬೇರೆ ಆರೋಪಿಗಳು ಇರೋದಿಲ್ಲ. ಸೊ ಅದ್ರ ಜೊತೆಗೆ ಆತ ಯಾರ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾರ ಜೊತೆ ಬೆರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬನೇ ಆರೋಪಿಯನ್ನ ಪ್ರತ್ಯೇಕವಾಗಿ ಇಟ್ಟಿರುವಂತದ್ದು. ಆತ ಏನಾದ್ರೂ ಅದನ್ನ ನೋಡ್ಲಿಕ್ಕೆ ಹೋದಂತ ವಕೀಲರು ಅಥವಾ ಕುಟುಂಬಸ್ಥರಾಗ್ಲಿ ಅಥವಾ ಗೆಳೆಯರು ಯಾರಾದ್ರೂ ಭೇಟಿಗೆ ಹೋದ ಸಂದರ್ಭದಲ್ಲಿ ಅಷ್ಟೇ ಬೇರೆಯವರ ಮುಖವನ್ನ ನೋಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾರ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆತನ ಇರುವಂತಹ ಬ್ಯಾರಕ್ ಅಂದ್ರೆ ಸೆಲ್ ಏನಿದೆ ಆ ಸೆಲ್ ಮೇಲೆ ಒಂದು ತೀವ್ರ ನಿಗಾವನ್ನ ಈಗಾಗಲೇ ಇಡಲಾಗಿರುವಂತದ್ದು. ಯಾವಾಗ್ಲೂ ಸಿಬ್ಬಂದಿಗಳು ಅಲ್ಲಿ ಕಾವಲಿರ್ತಾರೆ. ಮತ್ತೆ ಆತನ ಬಳಿ ಹೋದಂತ ಸಂದರ್ಭದಲ್ಲಿ ಬಾಡಿ ಓರ್ನ್ ಕ್ಯಾಮೆರಾಗಳನ್ನ ಹಾಕೊಂಡು ಹೋಗ್ತಾರೆ. ಮತ್ತೆ ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸೂರ್ಯನ ಬೆಳಕನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಮೇಶ್, ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಆದೇಶದ ಎಫೆಕ್ಟ್. ಇದು ಯಾವಾಗ ಕಳೆದ ಬಾರಿ ಜೈಲ್ನಲ್ಲಿದ್ರು ಎಲ್ಲಾ ಸವಲತ್ತುಗಳು ಸಿಕ್ಕಿತ್ತು, ಆರಾಮಾಗಿದ್ರು, ಕರ್ನಾಟಕ ಹೈಕೋರ್ಟ್ ಜಾಮೀನು ಕೂಡ ನೀಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶದ ಎಫೆಕ್ಟ್ ಯಾವ ರೀತಿಯಾಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಬರ್ತೀನಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡಿತೀನಿ. ಜೈಲ್ನಲ್ಲಿ ಐಷಾರಾಮಿ ಸೌಲಭ್ಯವನ್ನ ಪಡೆದಿದ್ದಂತಹ ದರ್ಶನ್ಗೆ ಈಗ ನಿಜಕ್ಕೂ ನರಳಾಟ ಶುರುವಾಗಿದೆ. ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಫಂಗಸ್ ಅಂತೆ. ಸೂರ್ಯನ ಬೆಳಕು ನೋಡದೆ ಫಂಗಸ್ ಆಗಿದೆ ಅಂತ ದರ್ಶನ್ ಕಣ್ಣೀರ್ ಹಾಕಿರೋದು. ರೌಡಿಗಳ ಜೊತೆ ಹಾಯಾಗಿದ್ದ ದರ್ಶನ್ ಈಗ ಕತ್ತಲ ಕೋಣೆಯಲ್ಲಿ ನರಳಾಡ್ತಿದ್ದಾರೆ. ಆರೋಪಿ ದರ್ಶನ್ಗೆ ವಿಶೇಷ ಸವಲತ್ತು ನೀಡಲು ಅಧಿಕಾರಿಗಳು ಹಿಂದೇಟು ಹಾಕ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಿಂದ ಬಳಲಿ ಬೆಂಡಾಗಿದ್ದಾರೆ ದರ್ಶನ್ ಏನೇ ಕೇಳಿದ್ರು ಕೋರ್ಟ್ ಆದೇಶ ಕೇಳ್ತಾ ಇದ್ದಾರೆ. ಅಧಿಕಾರಿಗಳು ಕೋರ್ಟ್ ಆದೇಶ ತನ್ನಿ, ಎಲ್ಲವನ್ನೂ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ಹಾಸಿಗೆ, ದಿಂಬು ಮತ್ತು ಕೆಲ ಸೌಲಭ್ಯಕ್ಕೆ ದರ್ಶನ್ ಮನವಿ ಮಾಡಿದ್ದಾರೆ. ಸುಪ್ರೀಂ ಆದೇಶದ ಕಾರಣಕ್ಕೆ ದರ್ಶನ್ಗೆ ಯಾವುದೇ ಸೌಲಭ್ಯಗಳು ಸದ್ಯಕ್ಕಿಲ್ಲ. ಜೈಲಲ್ಲಿ ಐಷಾರಾಮಿ ಸೌಲಭ್ಯ ಪಡೆದಿದ್ದಂತಹ ದರ್ಶನ್ ಕಳೆದ ಬಾರಿ, ಆದರೆ ಈ ಬಾರಿ ಸುಪ್ರೀಂ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಯಾವ ಸವಲತ್ತುಗಳು ಕೂಡ ಸಿಗ್ತಾ ಇಲ್ಲ. ಈಗ ಸೂರ್ಯನ ಬೆಳಕನ್ನ ಕಾಣದೆ ಫಂಗಸ್ ಆಗಿದೆಯಂತೆ ದರ್ಶನ್ಗೆ. ಅದನ್ನ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.